ದೀರ್ಘಾಕ್ಷರಗಳು. ಹೋದ ವಿಡಿಯೋದಲ್ಲಿ ದೀರ್ಘ ಸ್ವರಗಳನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ದೀರ್ಘಾಕ್ಷರಗಳನ್ನು ನೋಡೋಣ. ಮುಂಚಿತವಾಗಿ ಐಡಿಯಾ ಕೊಡೋದಾದರೆ ಕನ್ನಡದಿಂದ ಬರ್ತೀನಿ. ಹೇನು, ಏನು, ಸ್ಥಾನ, ಸ್ತನ. ನೋಡಿ, ಒಂದು ಸ್ವರ ತಪ್ಪಿದ್ದಕ್ಕೆ ಅರ್ಥನೇ ಬೇರೆ ಆಗೋಯ್ತು. ಅದೇ ಥರ ಜಾಪನೀಸಲ್ಲೂ ಇದೆ. ಈಗ ಜಾಪನೀಸಿಂದ ಶುರು ಮಾಡ್ತೀನಿ. ಫಸ್ಟು ಪದಗಳನ್ನು ಓದ್ತೀನಿ, ಆಮೇಲೆ ಅವುಗಳ ಅರ್ಥಗಳನ್ನು ಹೇಳ್ತೀನಿ. ಸ್ವರಗಳನ್ನು ಆಲಿಸಿ. ಒಂದನೇದು ಥೋರಿಮಸ್, ತೊರಿಮಸ್. ಎರಡನೇದು ಕೋಕೋ, ಕೊಕೋ. ಮೂರನೇದು ಕೀತೆ, ಕಿತೆ. ನಾಲ್ಕನೇದು ಯೂಕಿ, ಯುಕಿ. ಒಂದೊಂದೇ ಅರ್ಥ ಹೇಳೋದಾದರೆ ಥೋರಿಮಸ್ ದಾಟಿ ಹೋಗ್ತೀನಿ, ತೊರಿಮಸ್ ತೊಗೊತೀನಿ. ನೋಡಿ, ಸ್ವರ ಮಿಸ್ ಆಗಿದ್ದಕ್ಕೆ ಅರ್ಥನೇ ಬದಲಾಯಿತು. ಎರಡನೇದು ಕೋಕೋ, ಹೈಸ್ಕೂಲು. ಕೊಕೋ, ಇಲ್ಲಿ. ಕೀತೆ, ಕೇಳು. ಕಿತೆ, ಬಾ. ಯೂಕಿ, ಧೈರ್ಯ. ಯುಕಿ, ಹಿಮ. ನೋಡಿ, ಕನ್ನಡ ಥರನೇ ಎಷ್ಟು ಮುಖ್ಯ ಅಂತ ಸ್ವರಗಳು. ಜಾಪನೀಸಲ್ಲಿ ಪದಗಳನ್ನು ಕಲಿಯಬೇಕಾದರೆ ಸ್ವರಗಳ ಮೇಲೆ ಗಮನವಿರಲಿ.